Blessed be the name of our Lord and Savior Jesus Christ. ಕ್ರಿಸ್ತೇಶುವಿನ ನಾಮದಲ್ಲಿ ಎಲ್ಲರಿಗೂ ಪ್ರೀತಿಯ ಮೇ ತಿಂಗಳಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ಆತನ ವಾಕ್ಯವನ್ನು ಧ್ಯಾನಿಸಿ ಈ ತಿಂಗಳಲ್ಲೂ ಆರಾಧಿಸುತ್ತಾ ಜೀವಿಸುವ ದೇವರು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. Call us creators. ದೇವರು ನಮ್ಮನ್ನು ಸೃಷ್ಟಿ ಮಾಡಿದಂತ ಮುಖ್ಯ ಉದ್ದೇಶ ಆತನನ್ನು ಆರಾಧಿಸುವವರಾಗಿ, ಆತನನ್ನು ಆರಾಧಿಸುತ್ತಾ ಆತನಿಗೆ ಕೊಡಬೇಕಾದ ಸಕಲ ಮಹಿಮೆಯನ್ನು ಆರಾಧನೆಯನ್ನು ಆತನಿಗೆ ಆತನ ವಾಕ್ಯವು ಹೇಳುತ್ತೆ, ಸ್ತೋತ್ರ ಎಂಬ ಯಾಗವನ್ನು, ಕೃತಜ್ಞತೆ ಎಂಬ ಯಾಗವನ್ನು ಸರ್ವ ಆಯುಧಗಳಿಂದ, ಸರ್ವ ವೀಣೆಗಳಿಂದ, ಸರ್ವ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳಿಂದ ದೇವರನ್ನು ಆರಾಧಿಸಿ ದೇವರ the only purpose that you and me have on this earth is to worship the Creator. And through worshiping Him, let's receive all the blessings that we are due. For that, let's open our Bible to John chapter 4 verse 24. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 24ನೇ ವಾಕ್ಯ. Jesus said, God is spirit and those who worship Him must worship in spirit and truth. ದೇವರು ಆತ್ಮನಾಗಿದ್ದಾನೆ, ಆತನನ್ನು ಆರಾಧಿಸುವವರು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸತಕ್ಕದ್ದು. We see John, the beloved disciple of Jesus, have written this gospel. ಯೇಸು ಸ್ವಾಮಿಯ ಪ್ರಿಯ ಶಿಷ್ಯನಾದಂತ ಯೋಹಾನನು ಈ ಒಂದು ಸುವಾರ್ತೆಯನ್ನು ಬರೆದಿದ್ದಾರೆ. ಈ 4ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ದೇವರು ಆತ್ಮನಾಗಿದ್ದಾನೆ, ಆತನನ್ನು ಆರಾಧಿಸುವವರು ಆತ್ಮದಲ್ಲೂ ಸತ್ಯದಲ್ಲೂ ಆರಾಧಿಸಬೇಕೆಂಬ ಬುದ್ಧಿ ಉಪದೇಶವನ್ನು ಯೇಸು ಸ್ವಾಮಿ ಶಿಷ್ಯರಿಗೆ ಮತ್ತು ಆತನನ್ನು ಕೇಳುವವರಿಗೆ. We see Jesus is exhorting his disciples and all his hearers that whoever worship God must worship Him in truth and spirit. First of all, today we are going to understand the right understanding of worship. ಇವತ್ತು ನಾವು ಧ್ಯಾನಿಸುವುದು ದೇವರನ್ನು ಸತ್ಯವಾದಂಥ ಜ್ಞಾನದಿಂದ ಆರಾಧಿಸುವುದು. ಯಾಕೆಂದರೆ ಆರಾಧನೆ ಬಾಹ್ಯಿಕವಾದದ್ದಲ್ಲ, ಆರಾಧನೆ ಆಂತರಿಕವಾದದ್ದು. Why? Because worship is not external act, rather worship is internal act, where your heart and God is connected, where your thought and God is connected, where your whole being, your soul and spirit is connected to worship God. ನಾವು ಯಾಕೆ ಆರಾಧನೆ ಬಾಹ್ಯಿಕವಾದ ಕ್ರಿಯೆಯಲ್ಲ, ಅದು ಆಂತರಿಕವಾದ ಕ್ರಿಯೆ ಎಂಬುದಾಗಿ ಹೇಳೋದಂದ್ರೆ ನಮ್ಮ ಹೃದಯವು ದೇವರು ಉಂಟಾಗಬೇಕು, ನಮ್ಮ ಚಿಂತೆಯು ಹೃದಯವು ದೇವರಲ್ಲಿ ಉಂಟಾಗಬೇಕು, ನಮ್ಮ ಚಿಂತೆ ಜ್ಞಾನ ಸಕಲ ಶಕ್ತಿಯು ದೇವರನ್ನು ಆರಾಧಿಸುವುದಕ್ಕೆ ಮಾತ್ರ ಉಪಯೋಗಿಸಬೇಕು. ಅದಕ್ಕೆ ಆರಾಧನೆ ಬಾಹ್ಯಿಕವಲ್ಲ, ಅದು ಆಂತರಿಕ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಯಾಕಂದರೆ ದೇವರು ಆತ್ಮನಾಗಿದ್ದಾನೆ, ಆತನನ್ನು ಆತ್ಮದಲ್ಲಿ ಆರಾಧಿಸಬೇಕು, ಸತ್ಯದಲ್ಲಿ ಆರಾಧಿಸಬೇಕು ಎಂಬ ಚಿಂತೆ, ದೇವರ ಕುರಿತಾಗಿರುವಂತ ನಿಷ್ಠೆಯುಳ್ಳ ಕೃತ್ಯವಾದಂತ ಚಿಂತೆಯನ್ನೇ ನಾವು ತಿಳ್ಕೊಳ್ಳಬಹುದು. ಇಲ್ಲಿ ಯೇಸು ಸ್ವಾಮಿ ಹೇಳೋದು ದೇವರು ಆತ್ಮನಾಗಿದ್ದಾನೆ, ದೇವರು ಆತ್ಮನಾಗಿದ್ದಾನೆ ಎಂಬ ಚಿಂತೆ ನಮಗೆ ಹೇಗೆ ತಿಳ್ಕೊಳ್ಳೋಕ್ಕಾಗುತ್ತೆ? ನಾವು ಕೇಳುವಂತ ಪ್ರಿಯ ದೇವ ಜನರೇ, ಎಲ್ಲರಿಗೂ ಅನೇಕರು ಹೇಳ್ತಾರೆ ದೇವರಿಗೆ ದೇವರು ಹೀಗಿರ್ತಾನೆ, ದೇವರಾಗಿರ್ತಾನೆ, ದೇವರ ಈ ರೂಪ, ದೇವರ ಆ ರೂಪ ಎಂಬುದಾಗಿ. ಆದರೆ ಸತ್ಯ ವೇದವು ನಮಗೆ ತಿಳಿಸಿಕೊಳ್ಳಲು ದೇವರು ಆತ್ಮನಾಗಿದ್ದಾನೆ. God is spirit. He doesn't have any form. He doesn't have any shape. He doesn't have any image. We are not called here to worship any image or idol. Rather, we are called to worship the living God. ನಾವು ದೇವರನ್ನು ಆತ್ಮದಲ್ಲಿ ಸತ್ಯದಲ್ಲೂ ಜೀವವುಳ್ಳ ದೇವರನ್ನು ಆರಾಧಿಸಬೇಕು. When we have the right understanding of God, we are worshiping right and pleasing Him. ನಮಗೆ ದೇವರ ಕುರಿತಾದಂಥ ಕೃತ್ಯವಾದಂಥ ತಿಳುವಳಿಕೆ ಇರುವಾಗ ಆತನನ್ನು ಕೃತ್ಯವು ನಿಷ್ಠೆಯು ದೇವರಿಗೆ ಪ್ರಸಾದಿಸಲ್ಪಡುವಂತ ಆರಾಧನೆಯನ್ನು ನಮಗೆ ಕೊಡೋಕ್ಕಾಗುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇರೋದು ಆತನು ಆತ್ಮನಾಗಿದ್ದಾನೆ. ಆತನು ಯಾವ ಕಲ್ಲೋ ಮರವೋ ಗಿಡವೋ ಬಂಡೆಯೋ ಏನೂ ಅಲ್ಲ,
ಆತನು ಆತ್ಮನಾಗಿದ್ದಾನೆ. ಆತನಿಗೆ ಶರೀರವಿಲ್ಲ, ಆದರೆ ಆತನಿಗೆ ಎಲ್ಲರ ನೋವನ್ನು ಅನುಭವಿಸುವುದಕ್ಕಾಗುತ್ತೆ. ಆ ನೋವಿನ ಕಷ್ಟದ ಆ ಒಂದು ನೋವು ಎಷ್ಟು ಎಂಬುದಾಗಿ ತಿಳಿಯುತ್ತೆ. ಆತನಿಗೆ ಶಾರೀರಿಕವಾದ ಕಣ್ಣಿಲ್ಲ, ಆದರೆ ಎಲ್ಲರ ಕಣ್ಣೀರನ್ನು ಆತನಿಗೆ ನೋಡಲಾಗುತ್ತೆ. ಆತನ ಈ ಶಬ್ದ ಇದೇ ರೀತಿಯಾಗಿದೆ ಎಂಬುದಾಗಿ ನಮಗೆ ಹೇಳೋಕ್ಕಾಗೋದಿಲ್ಲ, ಆದರೆ ಎಲ್ಲರ ಶಬ್ದವನ್ನು, ಎಲ್ಲರ ಭಾಷೆಯನ್ನು ಅರ್ಥ ಮಾಡಿಕೊಂಡು ಕೇಳಿಸೋದಕ್ಕೆ ದೇವರಿಗೆ ಕಿವಿಯೂ ಇದೆ. ನನ್ನ ಕೇಳುವಂತ ಪ್ರಿಯ ದೇವಜನರೇ, ಆತನು ಆತ್ಮನಾಗಿದ್ದಾನೆ. ಆತ್ಮನಾದ ದೇವರನ್ನು ಆತ್ಮದಲ್ಲಿ ಸತ್ಯದಲ್ಲೂ ಆರಾಧಿಸಬೇಕೆಂಬುದೇ ಉಪದೇಶ. ಈ ಆತ್ಮನಾದ ದೇವರ ಕುರಿತಾಗಿ ಒಂದು ಚಿಂತೆ ಮೊದಲು, ಆತನೇ ಸಕಲವನ್ನು ಸೃಷ್ಟಿಸಿದ ಆತನು ಸೃಷ್ಟಿಯಲ್ಲ, ಆತನು ಸಕಲ ಸೃಷ್ಟಿಗಳ ಸೃಷ್ಟಿಕರ್ತನು ಎಂಬುದಾಗಿ. We are not here to worship the created beings or creatures, rather we are called here or created here on this earth to worship the Creator. ನನ್ನನ್ನು ಕೇಳುವಂತ ಪ್ರಿಯಜನರೇ, ನಾವು ಸೃಷ್ಟಿಗಳನ್ನೆಲ್ಲ ಆರಾಧಿಸೋದಕ್ಕೆ, ನಾವು ಸೃಷ್ಟಿಕರ್ತನನ್ನು ಆರಾಧಿಸೋದು. First and foremost, understanding the real meaning we have when we worship God is my God Yahweh, my God Jesus, my God Holy Spirit is the Creator. ನಾನು ಆರಾಧಿಸುವಂತ ಯೆಹೋವನು, ನಾನು ಆರಾಧಿಸುವಂತ ಯೇಸು ಸ್ವಾಮಿ, ನಾನು ಆರಾಧಿಸುವಂತ ಪರಿಶುದ್ಧಾತ್ಮನೇ, ಆತನೇ ಸೃಷ್ಟಿಕರ್ತನೆಂಬ ತಿಳುವಳಿಕೆ. ಆ ತಿಳುವಳಿಕೆ ನಮಗಿದ್ದರೆ ನಾವು ಆರಾಧಿಸುವುದು ಸೃಷ್ಟಿಕರ್ತನಾದ ದೇವರನ್ನೇ ಎಂಬ ಚಿಂತೆ ನಮ್ಮನ್ನು ಸಹಾಯ ಮಾಡಿ ನಾವು ಆರಾಧನೆ ಜೀವನವನ್ನು. ಎರಡನೇದು, ನಾವು ದೇವರು, ನಮ್ಮ ದೇವರು ಸೃಷ್ಟಿಕರ್ತನು ಮಾತ್ರವಲ್ಲ, ಆತನು ಜೀವಿಸುವ ದೇವರು. ಆತನು ಜನರನ್ನು ಜೀವಿಸುವ ಆತನು, ಆತನು ಜನರ ಒಳಗೆ ಜೀವಿಸುವ ಆತನ ಜೊತೆಗೆ ವಾಸ ಮಾಡುವ ದೇವರು. ನನ್ನ ಕೇಳುವಂತ ಪ್ರಿಯ ದೇವರೇ, ನಾವು ನೋಡುವಂತ ಎಷ್ಟೋ ದೇವರುಗಳಿಗೆ ಜೀವವಿಲ್ಲದೆ, ನಾವು ಹೇಳುವ ಪ್ರಾರ್ಥನೆಗಳಿಗೆ ಕೇಳೋಕ್ಕಾಗದೆ ಎಷ್ಟೋ ದೇವರುಗಳಿರಬಹುದು. ಆದರೆ ಸತ್ಯ ವೇದ ತಿಳಿಸುವಂತ, ಸತ್ಯ ವೇದವನ್ನು ನಂಬುವಂತ, ಈ ಬೈಬಲ್ ಅನ್ನು ಪ್ರಸಂಗಿಸುವಂತ ಜನರಿಗೆ ಗೊತ್ತು, God is a living God ಎಂಬುದಾಗಿ. ಆತನು ಜೀವಿಸುವ ದೇವರು. ಆತನು ಸತ್ತವರೊಳಗಿಂದ ಎದ್ದು ಮೂರನೇ ದಿನವು ಮೃತ್ಯುಂಜಯನಾಗಿ ಎದ್ದು ಬಂದು ಆತನು ಜೀವಿಸುವ is a God who is alive. We worship God who is alive. We worship a God who is creator. We worship a God who is alive. And we worship a God who is all powerful, almighty and all knowing God. ನಾವು ಆರಾಧಿಸುವಂತ ದೇವರು ಸಕಲವನ್ನು ತಿಳಿದ ಆತನು. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನೇ ಸಕಲ ಜ್ಞಾನಿಗಳಿಗಿಂತ ಶ್ರೇಷ್ಠ ಜ್ಞಾನಿ. ಆ ದೇವರನ್ನೇ ನಾವು ಆರಾಧಿಸೋದು. ಈ ತಿಳುವಳಿಕೆ ನಮಗಿದ್ದಲ್ಲಿ ನಮ್ಮ ಆರಾಧನೆ ದೇವರಿಗೆ ಸಾರ್ಥಕವಾಗುತ್ತದೆ. ನಮ್ಮ ಆರಾಧನೆ ಆತ್ಮದಿಂದಲೂ ಸತ್ಯದಿಂದಲೂ ತುಂಬಿರುತ್ತದೆ. ಇವತ್ತು ನಮ್ಮ ಕೇಳುವಂತ ಪ್ರಿಯ ದೇವರೇ, ನಾವು ಇವತ್ತು ಬರೀ ದೇವರ ಕುರಿತಾಗಿ ಯೋಚಿಸುವಾಗ ದೇವರನ್ನು ನಾವು ಹೇಗೆ ಆರಾಧಿಸಬೇಕು? ಆತ್ಮದಲ್ಲಿ ಸತ್ಯದಲ್ಲಿ, ಪರಿಶುದ್ಧಾತ್ಮನ ನಿಯಂತ್ರಣದಲ್ಲಿ, ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ, ಪರಿಶುದ್ಧಾತ್ಮನ ಒತ್ತಾಯದಲ್ಲಿ ಆರಾಧಿಸಬೇಕು. ಮತ್ತೊಬ್ಬರ ಯಾರ ಒಂದು ಫೋರ್ಸಿಂದಲೋ ಅವರ ಒತ್ತಾಯದಿಂದಲೂ ನಾವು ಆರಾಧಿಸಂತೆ ದೇವರು ನಮಗೆ ಮಾಡಿದಂಥ ಉಪಕಾರಗಳನ್ನು ನೆನೆಸಿ ಆತ್ಮದಲ್ಲಿ ಆತನನ್ನು ಆರಾಧಿಸಬೇಕು. ಸತ್ಯದಲ್ಲಿ ಆತನು ವಾಕ್ಯದ ಅಡಿಸ್ಥಾನದ ಪ್ರಕಾರವಾಗಿ ಆರಾಧಿಸಬೇಕು. ಅದನ್ನು ನಾವು ಈ ತಿಂಗಳುಗಳಲ್ಲಿ ತಿಳ್ಕೊಳ್ತೀವಿ. ಅದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ವಾಕ್ಯವನ್ನು ಕೇಳಿದಂತ ನಿನ್ನ ಜನರನ್ನು ನೀವು ಆಶೀರ್ವದಿಸಿ ಕೃಪೆಯಿಂದ ತುಂಬಿಸಿ, ನೀವೇ ಅವರ ಜೀವಿತದಲ್ಲಿ ಆರಾಧಿಸಿ ಸಕಲವನ್ನು ಜಯಿಸುವುದಕ್ಕೆ ಸಹಾಯ ಮಾಡಿ. ನಿಮ್ಮ ಕೃಪೆಯಿಂದ ತುಂಬಿಸಿ, ನೀವೇ ನಿಮ್ಮ ನಾಮ ಮಹಿಮೆಗೋಸ್ಕರವಾಗಿ ಜೀವಿಸಿ ಅವರನ್ನು ಆಶೀರ್ವದಿಸಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಆಮೆನ್. By your worshiping God, let's grow more. By worshiping God, let's receive freedom. By worshiping God, let's be prosper. By worshiping God, let's be victorious. By worshiping God, let us conquer the giant and great mountains. By worshiping God, let us be healed by our sickness. By worshiping God, let us break every bondage that we face. By